ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಚನ 28. ದೇವದೂತನು ಮರಿಯಳ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಪ್ರೈಸ್ ದ ಲಾರ್ಡ್. ಇಲ್ಲಿ ಮಾತೆ ಮರಿಯಮ್ಮನವರ ಕುರಿತು ಸ್ವರ್ಗದಿಂದ ಬಂದಂತ ಗ್ಯಾಬ್ರಿಯಲ್ ದೇವದೂತನು ಕೊಟ್ಟಂತ ಸಂದೇಶ, ದೇವರ ಅನುಗ್ರಹದಿಂದ ತುಂಬಿಸಲ್ಪಟ್ಟ ಸ್ತ್ರೀ, ದೈವಾನುಗ್ರಹ ಭರಿತಳು. ಅನುಗ್ರಹ ಅನ್ನೋದಕ್ಕೆ ಮತ್ತೊಂದು ಪದ ನಾವು ಹೇಳ್ಬೋದು, ಕೃಪೆ. ಅದಕ್ಕಾಗಿ ಕೃಪಾ ಪೂರ್ಣಳು ಅಂತ ನಾವು ಕರೀತೇವೆ. ದೇವರ ಕೃಪೆಯಿಂದ ತುಂಬಿಸಲ್ಪಟ್ಟ ಸ್ತ್ರೀ, ನಿನಗೆ ಶುಭವಾಗಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮಾತೆ ಮರಿಯಮ್ಮನವರು ಇವತ್ತು ಇಡೀ ಪ್ರಪಂಚ, ಸ್ತ್ರೀಯರಲ್ಲೆಲ್ಲ ನೀನು ಧನ್ಯಳು, ದೇವರ ತಾಯಿ, ಯೇಸುವಿನ ತಾಯಿ, ದೇವರು ಕೋಟಿಗಟ್ಟಲೆ ಹೆಣ್ಣು ಮಕ್ಕಳಲ್ಲಿ ದೇವರ ಆಯ್ಕೆಗೆ, ಕೃಪೆಗೆ ಪಾತ್ರರಾಗಿದ್ದು ಮಾತೆ ಮರಿಯಮ್ಮ ಅನ್ನುವ ರೀತಿಯಲ್ಲಿ ಆಕೆಯನ್ನ ಹೊಗಳಿ ಕೊಂಡಾಡುವ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಮಾತೆ ಮರಿಯಮ್ಮನವರು ಈ ಕೃಪೆ ಆಕೆಯಲ್ಲಿದ್ದ ಕಾರಣ ಆಕೆ ತನ್ನ ಜೀವಿತದ ಹೋರಾಟವನ್ನ ಎದುರಿಸಿದ ರೀತಿ ಅದ್ಭುತಕರವಾದದ್ದು. ಇನ್ನು ಗಂಡಸಿನ ಅರಿವಿಲ್ಲ, ಮದುವೆ ಆಗಿಲ್ಲ, ಆದರೂ ಕನ್ನಿಕೆ ಗರ್ಭಧರಿಸಿ ನೀನು ಮಗುವನ್ನ ಹೆರುವಿ ಎನ್ನುವಾಗ, ದೇವರ ದಾಸಿ, ದೇವರ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂದು ಧೈರ್ಯವಾಗಿ ಒಪ್ಪಿಸಿಕೊಟ್ಟದ್ದು ಆಕೆಯಲ್ಲಿ ಕಾರ್ಯ ಮಾಡಿದಂತ ಕೃಪೆ. ಈ ಕೃಪೆ ನಮ್ಮ ಸ್ವಂತ ಶಕ್ತಿ ಬಲದಿಂದ ಬರುವಂತದ್ದಲ್ಲ, ಅದು ದೇವರ ಅನುಗ್ರಹ, ಅದು ದೇವರೇ ಕೊಡುವ ಕೃಪೆ. ಕೃಪೆ ಬೇರೆ, ಕರುಣೆ ಬೇರೆ. ದಯೆ, ಕರುಣೆ ಮತ್ತು ದಯೆ ಬೇರೆ. ಆದರೆ ಕೃಪೆ, ಒಬ್ಬ ಮನುಷ್ಯ ಯಾವುದೇ ಒಳ್ಳೆ ಕೆಲಸ ಮಾಡದೇ ಇದ್ದರೂ ಅವನು ದೇವರ ಕೃಪೆಗೆ ಪಾತ್ರನಾಗುವುದು, ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರನಾಗುವುದು, ಅದು ಕೃಪೆ. ಉಚಿತಾರ್ಥ ಕೃಪೆ, ಉಚಿತಾರ್ಥ ವರ ಅಂತ ಹೇಳ್ಬೋದು, ಫ್ರೀ ಗಿಫ್ಟ್ ಅನ್ನುವ ರೀತಿಯಲ್ಲಿ ಮಾತೆ ಮರಿಯಮ್ಮನವರು ಆ ದೇವರ ಕೃಪೆಯಿಂದ ತುಂಬಿಸಲ್ಪಟ್ಟಿದ್ದ ಕಾರಣ ಗರ್ಭಿಣಿಯಾಗಿರುವ ಸಮಯದಲ್ಲಿ ನಜರೇತಿನಿಂದ ಜುದೇಯದ ಗುಡ್ಡಗಾಡಿಗೆ ಪ್ರಯಾಣ, ಅವರ ಶರೀರದಲ್ಲಿ ಒಂದು ಅದ್ವಿತೀಯ ಶಕ್ತಿ, ಬಲ ತುಂಬಿತ್ತು. ಬಾಣಂತಿಯ ಸಮಯದಲ್ಲಿ ಮತ್ತೆ ನಜರೇತಿಗೆ ಪ್ರಯಾಣ, ಮಗುವನ್ನ ಹೆರೋದರಸ ಕೊಲ್ಲುತ್ತಾನೆ ಎಂದು ಹೇಳುವಾಗ, ಮತ್ತೆ ಸಿಮಿಯೋನ ಪ್ರವಾದಿ ಮಗುವನ್ನ ಕರಗಳಲ್ಲಿ ಎತ್ತುಕೊಂಡು ಪ್ರಾಫೆಸಿ ನುಡಿತಾ ಇದ್ದಾರೆ. ಕತ್ತಿ ನಿನ್ನ ಹೃದಯವನ್ನ ಚುಚ್ಚುವುದು, ಈ ಮಗು ಅನೇಕರ ಉನ್ನತಿಗೆ ಅವನತಿಗೆ ಕಾರಣನಾಗುವನು. ಏನೆಲ್ಲಾ ತನ್ನ ಜೀವಿತದಲ್ಲಿ ಸಂಭವಿಸಿದರು, ಅದಕ್ಕೆ ಎದುರು ಮಾತನಾಡದೆ ಎಲ್ಲವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಆಲೋಚನೆ ಮಾಡುತ್ತಾ ಎಲ್ಲಾ ಸಮಯ ಸಂದರ್ಭಗಳಲ್ಲಿ ದೇವರಿಗೆ ಸ್ತುತಿ ಮಾಡುತ್ತಾ ಇದ್ದರು. ಆ ಕೃಪೆ ತುಂಬಿಸಲ್ಪಟ್ಟಿದ್ದ ಕಾರಣ ಲೂಕ 1:47 ನಾವು ನೋಡುತ್ತೇವೆ, ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ. ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರ, ಪರಿಸ್ಥಿತಿ ಏನೇ ಆಗಲಿ, ಏನೇ ಹೋಗಲಿ, ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಮುಕ್ತಿದಾತ ದೇವನಲ್ಲಿ ನಲಿಯುತ್ತಿದೆ ಅನ್ನುವ ರೀತಿಯಲ್ಲಿ ಆಕೆ ದೇವರ ಕೃಪೆಯಿಂದ ತುಂಬಿಸಲ್ಪಟ್ಟ ಕಾರಣ ಸ್ತುತಿಯ ಮೂಲಕ ಸಂತೋಷದ ಜೀವನವನ್ನ, ಕಷ್ಟಗಳು, ಯಾರಿಗೆ ಕಷ್ಟ ಏನು ಸಂತೋಷ ಆಗುತ್ತೇಳಿ? ತನ್ನ ಸ್ವಂತ ಮಗ, ಮುದ್ದಾದ ಮಗ, ಏಕೈಕ ಪುತ್ರ ಕಲ್ವಾರಿ ಶಿಲುಬೆ ಮೇಲೆ ಯಾತನೆಯನ್ನು ಅನುಭವಿಸುವಾಗ ಶಿಲುಬೆ ಅಡಿಯಲ್ಲಿ ನಿಂತು ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ, ಮಗನೇ ನೀನು ದೇವರ ಚಿತ್ತವನ್ನ ನೆರವೇರಿಸಲೇಬೇಕು, ನೀನು ಬಂದುದು ಇದಕ್ಕಾಗಿಯೇ ಎಂದು ಉತ್ತೇಜನ ನೀಡುತ್ತಾ ಶಿಲುಬೆ ಹಾದಿಯಲ್ಲಿ ಪ್ರಯಾಣ ಮಾಡುತ್ತಾ ಕೊನೆಯವರೆಗೂ ಮಗನ ಒಂದು ಜೀವನವನ್ನ ರೂಪಿಸಲು ಕಾರಣಕರ್ತಳಾಗಿ ನಿಂತರು. ಕಾರಣ ದೇವರ ಕೃಪೆ, ಕೃಪೆ, ಕೃಪೆ. ಸಂತ ಪೌಲ ಸಹ ಇದೇ ಹೇಳ್ತಾರೆ, ನಾನು ಪ್ರೀಮೆಚೂರ್ಡ್ ಬೇಬಿ, ಅಂದ್ರೆ ನಾನು ಅಲ್ಪಕಾಲದಲ್ಲೇ ಜನಿಸಿದವನು, ಬೇರೆ ಎಲ್ಲಾ ಪ್ರೇಷಿತರಿಗಿಂತ ನಾನು ಕನಿಷ್ಠನು, ನಾನು ಪ್ರೇಷಿತ ಎಂದು ಹೇಳಿಕೊಳ್ಳುವ ಅರ್ಹತೆನೂ ನನಗೆ ಇಲ್ಲ. ಬೇರೆ ಎಲ್ಲಾ ಪ್ರೇಷಿತರು, ಪೇತ್ರ, ಯೋವಾನ, ಯಾಕೋಬ, ಅವರೆಲ್ಲ ಮಹಾ ಪ್ರೇಷಿತರು. ಆದರೆ ಅವರೆಲ್ಲರಿಗಿಂತ ನಾನು ಹೆಚ್ಚು ಕಷ್ಟಪಟ್ಟು ದುಡಿದಿದ್ದೇನೆ, ಕಷ್ಟಪಟ್ಟು ಸೇವೆ ಮಾಡಿದ್ದೇನೆ. ಇದನ್ನು ಮಾಡಿದವನು ನಾನಲ್ಲ, ನನ್ನಲ್ಲಿರುವ ದೇವರ ಕೃಪೆಯೇ ಎಂದು ಹೇಳುತ್ತಾನೆ. ಇವತ್ತು ನಾನಲ್ಲ, ನನ್ನ ಬಲವಲ್ಲ, ನನ್ನ ಶಕ್ತಿಯಲ್ಲ, ನನ್ನ ಪರಾಕ್ರಮವಲ್ಲ, ಎಲ್ಲ ದೇವರ ಕೃಪೆಯೇ ಎಂದು ಸಂತ ಪೌಲ ದೇವರ ಕೃಪೆಯನ್ನು ಮಹಿಮೆ ಪಡಿಸಿದಂತ ವ್ಯಕ್ತಿ. ಆದ ಕಾರಣ ಅವನ ಶರೀರದಲ್ಲಿ ಯಾತನೆಯನ್ನು ಅನುಭವಿಸುವಾಗಲೂ ಈ ಪೀಡೆ ನನ್ನನ್ನು ಬಿಟ್ಟು ತೊಲಗಿ ಹೋಗಲಿ ಎಂದು 3 ಬಾರಿ ಪ್ರಾರ್ಥಿಸಿದಾಗ ಪ್ರಭು ಯೇಸು ನುಡಿದರು, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಮೇಲೆ ನನ್ನ ಕೃಪೆ ಇದೆ. ಆ ಕೃಪೆ ಎಲ್ಲವನ್ನ ಸಹಿಸಿ, ಎಲ್ಲವನ್ನ ಜಯಿಸಿ ನಿನ್ನನ್ನ ಮುಂದಕ್ಕೆ ಕರೆದುಕೊಂಡು ಹೋಗುತ್ತದೆ.
ಸೊ ನಾನು ಅಳಿಯಬೇಕು, ಆತನು ಪವಿತ್ರಾತ್ಮರು ಅವರ ಕೃಪಾ ವರಗಳು ನಮ್ಮಲ್ಲಿ ಬೆಳೆಯಬೇಕು. ಪವಿತ್ರಾತ್ಮರ ಕೃಪಾ ವರಗಳು, ದೇವರ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡಬೇಕಾದರೆ ನಾನು ಅನ್ನುವುದು ನಾಶ ಆಗಬೇಕು. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಕಾರಣ ನಾವು ನೋಡ್ತೇವೆ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರ್ ರಾಜ ಒಂದು ದಿನ ಮಹಡಿಯ ಮೇಲೆ, ತನ್ನ ಅರಮನೆಯ ಮಹಡಿಯ ಮೇಲೆ ಸಂಚರಿಸುತ್ತಾ ಇರುವಾಗ, ಉಲ್ಲಾಸದಿಂದ ಇರುವಾಗ ಅವನು ಹೇಳುತ್ತಾನೆ, ಆಹಾ, ಇದು ನನ್ನ ರಾಜ್ಯ, ಇದು ನನ್ನ ರಾಜ್ಯದ ಜನರು, ಇದನ್ನ ಕಟ್ಟಿದ್ದು ನನ್ನ ಕೈ, ಈ ಅರಮನೆಯನ್ನ ಬೆಳೆಸಿದ್ದು ನನ್ನ ಕೈ, ಇವೆಲ್ಲವೂ ನಾನು ನಿರ್ಮಿಸಿ ಮಾಡಿದ್ದೇನೆ ಎಂದು ನಾನು ಎಂದು ಹೆಚ್ಚಿಸಿಕೊಂಡ ಆ ಕ್ಷಣವೇ ಸ್ವರವೊಂದು ಕೇಳಿ ಬಂತು, ಎಲವೋ ಹುಚ್ಚ, ನೀನು 7 ವರ್ಷಗಳ ಕಾಲ ಪ್ರಾಣಿಯಂತಾಗಿ ನಿನ್ನ ಸ್ವಂತ ಜ್ಞಾನವನ್ನ ಕಳೆದುಕೊಂಡು ಕಾಡಿನಲ್ಲಿ ಮರುಭೂಮಿಯಲ್ಲಿ ಅಲೆಯುವೆ ಎಂಬುದಾಗಿ. ಅವನು ಬುದ್ಧಿ ಸ್ವಾಧೀನವಿಲ್ಲದೆ ಮೃಗದಂತೆ ಆಗಿ ಉಗುರುಗಳು ಬೆಳೆದು ಕೂದಲುಗಳು ಬೆಳೆದು 2 ಕಾಲಲ್ಲಿ ನಿಂತಿದ್ದ ಮನುಷ್ಯ 4 ಕಾಲಿಗೆ ಹೋಗಿ ಪ್ರಾಣಿಯಂತೆ ಕಿರ್ಚಾಡುತ್ತಾ ಕಾಡಿಗೆ ಓಡಿದ ಎಂದು ಬೈಬಲ್ ಹೇಳುತ್ತೆ. ಹಾಗಾದರೆ ಎಲ್ಲಿ ನಮ್ಮ ಶಕ್ತಿ? ಎಲ್ಲ ದೇವರ ಕೃಪೆ, ದೇವರಿಗೆ ಸಲ್ಲತಕ್ಕ ಗೌರವ, ದೇವರಿಗೆ ಸಲ್ಲತಕ್ಕ ಮಹಿಮೆ ನಾವು ಸಲ್ಲಿಸಬೇಕಾಗಿದೆ. ಆದ ಕಾರಣ ಈ ಒಂದು ಜೀವಸ್ವರದ ಮೂಲಕ ನಮ್ಮನ್ನೇ ನಾವು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳೋಣ. ನಾನಲ್ಲ, ನನ್ನ ಬಲವಲ್ಲ, ನನ್ನ ಟ್ಯಾಲೆಂಟ್ ಅಲ್ಲ, ನನ್ನ ಶಕ್ತಿ ಪರಾಕ್ರಮವಲ್ಲ, ಎಲ್ಲ ದೇವರ ಕೃಪೆ, ದೇವರ ಕರುಣೆಯಾಗಿದೆ ಎಂದು ದೇವರಿಗೆ ಸಲ್ಲಬೇಕಾದ ಗೌರವ ಮಹಿಮೆಯನ್ನು ಸಲ್ಲಿಸುವಾಗ ದೇವರು ಅವರ ಕೃಪೆಯಿಂದ ನಮ್ಮನ್ನು ಅಭಿಷೇಕ ಮಾಡಿ ಇನ್ನೂ ಘನತೆ ಗೌರವದಿಂದ ನಮ್ಮನ್ನ ಮೇಲೆ ಕೆತ್ತುವವರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಹಂಕಾರಿಗಳನ್ನ, ಗರ್ವಿಷ್ಠರನ್ನ ನಾನು ದ್ವೇಷಿಸುತ್ತೇನೆ, ದೀನ ದಲಿತರಿಗೆ ಕೃಪಾವರಗಳನ್ನ ಯಥೇಚ್ಛವಾಗಿ ನೀಡುತ್ತೇನೆ ಎಂದು ವಾಗ್ದಾನ ಮಾಡಿರುವ ಪ್ರಭುವೆ, ತನ್ನನ್ನೇ ತಾನು ತಗ್ಗಿಸಿಕೊಳ್ಳುವವರನ್ನು ದೇವರು ಸಕಾಲದಲ್ಲಿ ಮೇಲೆ ಕೆತ್ತುವರು. ಇಗೋ ನಾನು ದೇವರ ದಾಸಿ ಎಂದು ತನ್ನನ್ನೇ ತಾನು ತಗ್ಗಿಸಿಕೊಂಡ ಮಾತೆ ಮರಿಯಮ್ಮನವರನ್ನು ಇಂದು ಸರ್ವ ಜನಾಂಗ ನಿನ್ನನ್ನು ಧನ್ಯಳೆಂದು ಹೊಗಳುವಂತೆ ಮಾಡಿದ್ದೇನೆ. ಮೇಲೆ ಕೆತ್ತಿದ ಪ್ರಭು ಯೇಸು, ದೇವರ ಶಕ್ತಿ ಆ ಮಗಳಲ್ಲಿ ಕಾರ್ಯ ಮಾಡಿದ ರೀತಿಯಲ್ಲಿ ಈ ಸಮಯದಲ್ಲಿ ನಾನು ಅಳಿಯಬೇಕು, ಆತನು ಪರಿಶುದ್ಧಾತ್ಮರು ಪವಿತ್ರಾತ್ಮರ ಕೃಪಾವರಗಳು ನಮ್ಮಲ್ಲಿ ಬೆಳೆಯಬೇಕು. ನಮ್ಮ ನಡೆ ನುಡಿ ಜೀವನ ಯೇಸುವಿನ ನಾಮಕ್ಕೆ ಮಹಿಮೆ ತರುವ ಜೀವನವಾಗಿ ಮಾರ್ಪಾಡಾಗಲಿ. ಮತ್ತೊಮ್ಮೆ ಹೇಳೋಣ, ಯೇಸುವೆ, ನಾನಲ್ಲ, ನನ್ನ ಬಲವಲ್ಲ, ನನ್ನ ಶಕ್ತಿ ಅಲ್ಲ, ನನ್ನ ಟ್ಯಾಲೆಂಟ್ ಅಲ್ಲ, ಎಲ್ಲವೂ ನಿನ್ನ ಕೃಪೆಯೇ, ಕೃಪೆಯೇ, ಕೃಪೆಯೇ. ನಿಮ್ಮ ಕೃಪಾವರಗಳು ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.